ಹೈ ವೋಲ್ಟೇಜ್ ರಾಜ್ಯ ಬಂಗಾಳದಲ್ಲಿ ಗೆಲ್ಲೋದು ಯಾರು? ಹಾಗಾದ್ರೆ ಎಕ್ಸಿಟ್ ಪೋಲ್ ಭವಿಷ್ಯ ಏನಾದರೂ ನಿಜ ಆಗ್ಬಿಡುತ್ತಾ? ಎಲ್ಲ ಪ್ರಶ್ನೆಗೆ ಹೈ ವೋಲ್ಟೇಜ್ ರಾಜ್ಯ ಬಂಗಾಳ ಗೆಲ್ಲೋದು ಯಾರು? ಹ್ಯಾಟ್ರಿಕ್ ಸಿಎಂ ದೀದಿ ಮತ್ತೆ ಕಮಾಲ್ ಮಾಡ್ತಾರ? ಈ ಬಾರಿ ದೀದಿ ಕೋಟೆ ಚಿತ್ರ ಮಾಡುತ್ತಾ ಬಿಜೆಪಿ? ಪ್ರಧಾನಿ ಮೋದಿಯ ಮಂಡಕ್ಕಿ ಬಾತ್ ಫಲ ಕೊಡುತ್ತಾ? ಪ್ರಧಾನಿ ಮೋದಿಯ ನಾರಿ ಶಕ್ತಿ ಬಿಲ್ ಕಸರತ್ತು ಫಲ ಕೊಡುತ್ತಾ? ಬಿಜೆಪಿ ಟಿಎಂಸಿ ನಡುವೆ ಕಂಡು ಕೇಳರಿಯದ ಫೈಟ್ ಯಾರಿಗೆ ಒಲಿಯಲಿದೆ? ವಿಜಯಲಕ್ಷ್ಮಿ ಟಿಎಂಸಿಗ ಬಿಜೆಪಿಗ? ಬಂಗಾಳದಲ್ಲಿ ದಾಖಲೆ ಮತ ಯಾರಿಗೆ ವರ ಯಾರಿಗೆ ಶಾಪ? ದೀದಿಗೆ ಬಂಗಾಳದ ಮಂದಿ 4ನೇ ಬಾರಿಗೆ ಕಟ್ತಾರ ಪಟ್ಟ. ಆಡಳಿತ ವಿರೋಧಿ ಅಲೆಯ ಪರಿಣಾಮನ ದಾಖಲೆಯ ಮತ ಅಥವಾ ದಾಖಲೆಯ ಮತ ಪ್ರಮಾಣಕ್ಕೆ ಎಸ್ಐಆರ್ ಕಾರಣ? ಪಶ್ಚಿಮ ಬಂಗಾಳ ರಾಜಕೀಯ ಕಥನ ಹಿಂದೆ ರೋಚಕ ಕ್ಲೈಮ್ಯಾಕ್ಸ್ ಸಿಗುತ್ತೆ. ಕೆಲವೇ ಗಂಟೆಗಳಲ್ಲಿ ದೀದಿ ಮೋದಿ ಭವಿಷ್ಯ ನಿರ್ಧಾರ. ಹೈ ವೋಲ್ಟೇಜ್ ರಾಜ್ಯ ಬಂಗಾಳ ಗೆಲ್ಲೋದು ಯಾರು? ಈ ಬಾರಿನೂ ದೀದಿಯನ್ನೇ ಒಪ್ಕೊಳ್ತಾರ? ಈ ಬಾರಿನೂ ಏನಾದ್ರೂ ದೀದಿ ಆಡಳಿತ ಮತ್ತೆ ಬಂದ್ರೆ ಒಂದು ಇತಿಹಾಸ ಕ್ರಿಯೇಟ್ ಆದಂಗಾಗುತ್ತೆ. ಒಂದಿಷ್ಟು ದಾಖಲೆಗಳನ್ನ ಮೀರ್ತಾರೆ ದೀದಿ. ಯಾಕಂತ ಅಂದ್ರೆ ನೋಡಿ, 3 ಬಾರಿ ಸಿಎಂ ಆದಂತವ್ರು ಇದೀಗ ಮತ್ತೆ ಏನಾದ್ರೂ ಟಿಎಂಸಿ ಪಕ್ಷ ಆಡಳಿತಕ್ಕೆ ಬಂದ್ರೆ ದೀದಿಯ ದಾಖಲೆ ಅದು. ಬಟ್ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಅರ್ಧ ಜನ ಅಲ್ಲಿ ನಡೀತಾ ಇರುವಂತಹ ಹಿಂಸಾಚಾರಕ್ಕೆ, ಒಂದಿಷ್ಟು ಸೇಫ್ಟಿ ಪರ್ಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಒಂದಿಷ್ಟು ಚರ್ಚೆಗಳಿರುವಂಥದ್ದು. ಹಾಗಾಗಿ ರೋಚಕ ಕ್ಲೈಮ್ಯಾಕ್ಸ್ ಸಿಗುತ್ತೆ ದೀದಿ ವರ್ಸಸ್ ಮೋದಿಯಲ್ಲಿ ಗೆಲ್ಲೋದು ಯಾರು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಈ ಬಾರಿ ಎಕ್ಸಿಟ್ ಪೋಲ್ ಹೇಳಿದಂಥ ರೀತಿಯಲ್ಲಿ ಏನಾದರೂ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದುಬಿಟ್ರೆ ಬಿಜೆಪಿಗೆ ಇದು ಒಂದು ರೀತಿಯಾಗಿ ಕೊನೆಯ ಅವಕಾಶ ಅಂತ ಹೇಳ್ಬೋದು. ಬಿಜೆಪಿ ಈ ಬಾರಿ ಏನಾದರೂ ಪಶ್ಚಿಮ ಬಂಗಾಳದಲ್ಲಿ ಗೆಲುವನ್ನು ಸಾಧಿಸಲಿಲ್ಲ ಅಂತ ಅಂದರೆ ಮುಂದಿನ 10 ವರ್ಷ ಗೆಲುವು ಅಷ್ಟು ಈಸಿ ಆಗಿಲ್ಲ ಬಿಜೆಪಿಗೆ. ಇದು ಒಳ್ಳೆಯ ಅವಕಾಶ. ಯಾಕಂದರೆ ಒಂದು ಕಡೆಯಲ್ಲಿ ಬಿಜೆಪಿ ನೇರವಾಗಿ ದೀದಿಯನ್ನು ಅಲ್ಲಿ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂತ ಆದರೆ ಅವರಿಗೆ ಮೊದಲೇ ಬಾರಿಗೆ ಭ್ರಷ್ಟಾಚಾರದ ಆರೋಪ ಇಲ್ಲ ಅವ್ರ ಮೇಲೆ. ಈಗಲೂ ಹವಾಯಿ ಚಪ್ಪಲಿ ಹಳೆ ಸೀರೆ ಹಾಕ್ಕೊಂಡು ಹವಾಯಿ ಚಪ್ಪಲಿ ಹಾಕ್ಕೊಂಡು ಮಾರುತಿ 800 ಕಾರ್ನಲ್ಲಿ ಓಡಾಡುವಂಥವ್ರು. ಅದೇ ಒಂದು ಹಳೆ ಮನೆಯಲ್ಲಿ ವಾಸ ಆಗಿದ್ದಾರೆ. ಭ್ರಷ್ಟಾಚಾರದ ಆರೋಪ ಇಲ್ಲ ಅವ್ರ ಮೇಲೆ. ಇದು ಪ್ಲಸ್ಸು. ಇದು ಜನ ಇದನ್ನ ಒಪ್ಕೊಳ್ತಾರೆ. ಮಹಿಳೆಯರ ವಿಚಾರಕ್ಕೆ ಸಹಿತ ಸಾಕಷ್ಟು ಮಹಿಳಾ ಓಟ್ಗಳನ್ನು ಪಡೆದುಕೊಳ್ತಾರೆ ದೀದಿ.